ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದ ಮಾರ್ಕೆಟಿಂಗ್ ಸೊಸೈಟಿ ಕಲ್ಯಾಣ ಮಂಟಪದಲ್ಲಿ ನಂದಗಡ, ಹೆಬ್ಬಾಳ ಮತ್ತು ಕೆ ನಂದಗಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ಖಾನಾಪುರ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಶಿಬಿರ 2025ರ ಅಡಿನಲ್ಲಿ ಗ್ಯಾರಂಟಿ ಯೋಜನೆಗಳ ಕಾರ್ಯಾಗಾರ ಮತ್ತು ಪ್ರಗತಿ ಪರಿಶೀಲನಾ ಸಭೆ ಅದ್ದೂರಿಯಾಗಿ ನೆರವೇರಿತು. ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಪಡೆದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 3 ಪಂಚಾಯಿತಿ ವ್ಯಾಪ್ತಿಯ ಸುಮಾರು 5 ಮಹಿಳೆಯರು ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸಂಗ್ರಹಿಸಿ ಬಂಡವಾಳವನ್ನಾಗಿ ಬಳಸಿ ಸ್ವಯಂ ಉದ್ಯೋಗವನ್ನ ಪ್ರಾರಂಭಿಸಿ ಬದುಕನ್ನು ಕಟ್ಟಿಕೊಂಡಿದ್ದೇವೆ ಅಂತ ಕೂಡ ಅವರು ಸರ್ಕಾರದ ಯೋಜನೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು. ಅಂದ್ರೆ ಈ 5 ಜನ ಮಹಿಳೆಯರೇನಿದಾರಲ್ಲ ಅವರು ಬರ್ತಾ ಇದ್ದಂತಹ 2,000 ಹಣನ ಕ್ರೋಢೀಕರಣ ಮಾಡಿಬಿಟ್ಟು ಆ ಕ್ರೋಢೀಕರಣವಾದಂತಹ ಹಣವನ್ನ ಮೂಲ ಬಂಡವಾಳವಾಗಿ ಹೂಡಿಕೆ ಮಾಡಿ ತಾವಾಗಿ ಸ್ವ ಉದ್ಯೋಗವನ್ನ ನಡೆಸ್ತಾ ಇದ್ದಾರಂತೆ. ಸಚ್ ಎ ಗುಡ್ ನ್ಯೂಸ್. ಇದು ಇಂಥ ಬೆಳವಣಿಗೆಗಳಾಗಬೇಕು. 2,000 ಕೊಡ್ತಾ ಇದ್ದಾರೆ, ಯಾವುದೋ ಯೋಜನೆಯಲ್ಲಿ ಬಸ್ ಫ್ರೀ ಸಿಕ್ಕಿದೆ ಅಂತ ಹೇಳಿ ಸುಮ್ಮನೆ ಓಡಾಡ್ಬಿಟ್ರೆ ಆಗಲ್ಲ. ಈ ರೀತಿಯಾದಂತಹ ಏನೋ ಒಂದಷ್ಟು ಕೆಲಸಗಳಾಯ್ತು ಅಂತಂದ್ರೆ ತಲಾದಾಯಗಳು ಹೆಚ್ಚಾಗ್ತದೆ. ಸರ್ಕಾರದ ಯೋಜನೆಗಳು ಅಥವಾ ಸಾಲಗಳು ಯಾಕೆ ಆಗ್ತವೆ ಅಂತ ಹೇಳಿದ್ರೆ ತಲಾದಾಯ ಹೆಚ್ಚಿಗೆ ಆಗಬೇಕು ಅಂತ. ತಲಾದಾಯದಿಂದ ಹಣದ ವಹಿವಾಟುಗಳು ಹೆಚ್ಚಾಗತ್ತೆ. ಆ ಹಣದ ವಹಿವಾಟಿನ ಮೇಲೆ ನಮ್ಮ GDP ನಿಂತಿರುತ್ತೆ. ಸಿಂಪಲ್ ಇದೊಂದು ಸೈಕಲ್. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಅಥವಾ ಈ ರೀತಿ ಮಹಿಳೆಯರು ಸಿದ್ದರಾಮಯ್ಯನ ಸರ್ಕಾರದಿಂದ ಬರ್ತಾ ಇರುವಂತಹ ಹಣವನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್. ಎಸ್, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲವಾಗ್ತಾ ಇದೆ. ಜನರು ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನ ಮೆಚ್ಚುತ್ತಿದ್ದಾರೆ ಎಂದು ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ವಿನಯ್ ನಾವಲಗಟ್ಟಿ ಅವರು ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಮಾತನಾಡಿದ್ರು. ಪಕ್ಷವು ನುಡಿದಂತೆ ನಡೀತಾ ಇದೆ ಮತ್ತು ಮುಂದೆ ಜನಪರ ಯೋಜನೆಗಳನ್ನ ನೀಡಿ ಉತ್ತಮ ಆಡಳಿತ ನೀಡ್ತೇವೆ ಅಂತ ಕೂಡ ಅವರು ಭರವಸೆಯನ್ನ ನೀಡಿದ್ರು. ತಾಲೂಕು ಅಧ್ಯಕ್ಷರಾದಂತಹ ಸೂರ್ಯಕಾಂತ ಕುಲಕರ್ಣಿ ಅವರು ಮಾತನಾಡಿ ತಾಲೂಕಿನಲ್ಲಿ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಸಾರ್ವಜನಿಕರಿಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಅಂತ ಕೂಡ ಹೇಳಿದ್ರು. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯಿಂದ ತಾಲೂಕಿನ 13,92,38,000 ರೂಪಾಯಿಗಳು ಬರ್ತಾ ಇದೆ ಅಂತ ಕೂಡ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸದಸ್ಯರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಹೆಸ್ಕಾಂ ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳು, KSRTC ಅಧಿಕಾರಿಗಳು ಮತ್ತು 100 ಫಲಾನುಭವಿಗಳು ಉಪಸ್ಥಿತರಿದ್ದರು. ಉತ್ತಮ ಶಿಕ್ಷಣವನ್ನ, ಅದೇ ರೀತಿ ಅವರಿಗೆ ಬಟ್ಟೆ ಬರೆ ಇರಬಹುದು, ಕೌಶಲ್ಯ ಇರಬಹುದು, ಯಾವುದೇ ರೀತಿಯಲ್ಲಿ ಮನೆಯ ಪರಿಸ್ಥಿತಿಯನ್ನ ನಮೂದಿಸುವಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಒಬ್ಬೊಬ್ಬರಿಗೆ 2,000 ಕೊಟ್ಟರೆ ಅವರು ಸ್ವಾವಲಂಬನೆಯಾಗಿ ಜೀವನವನ್ನು ನಡೆಸ್ತಾರೆ ಅಂತ ಹೇಳಿ ನಮ್ಗೆಲ್ಲರಿಗೂ 2,000 ಹಣವನ್ನು ಕೊಡ್ತಾ ಇದ್ದಾರೆ. ಎಲ್ರಿಗೂ ಪ್ರತಿ ತಿಂಗಳು 2,000 ಕೊಟ್ಟು ಕೈ ಮಾಡಿದ ಮೇಲೆ ಪ್ರತಿ ತಿಂಗಳು 2,000 ಎಲ್ಲರಿಗೂ 38,000 ಹಣ ಪ್ರತಿ ಮನೆಗೆ ನಿಮಗೆ ಒಬ್ಬೊಬ್ಬರಿಗೆ ನಾನು ಬಂದಿದ್ದೇನೆ. ಇಲ್ಲಿ ಬಂದಿರುವಂತಹ ಎಲ್ಲಾ ಮಹಿಳೆಯರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಮಾನ್ಯ ಬಂದಿರುವಂತಹ ಎಲ್ಲ ವ್ಯಕ್ತಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಗ್ಯಾರಂಟಿ ಯೋಜನೆ ಬಗ್ಗೆ ನಾನು ಹೇಳಬೇಕಾದ್ರೆ ತುಂಬಾ ನನ್ನ ಜೀವಿತದಲ್ಲಿ ಅದು ಸಹಾಯಗಳನ್ನು ಮಾಡಿದೆ. ಒಂದು ಚಿಕ್ಕದಾಗಿ ಸೊಸೈಟಿ ನನಗೆ ಉಪಯೋಗ ಮಾಡಬೇಕಾಗಿ ಒಂದು ಗ್ಯಾರಂಟಿ ಯೋಜನೆ ನನಗೆ ಸಹಾಯ ಮಾಡಿದೆ. ಗೃಹಲಕ್ಷ್ಮಿ ಹಣದಿಂದ ನಾನು ಪಡೆದಿರುವಂತಹ ಒಂದು ಉದ್ಯೋಗ ಏನಪ್ಪಾ ಅಂತಂದ್ರೆ ಒಂದು ಕಿರಾಣಿ ಶಾಪ್ ಅಂದ್ರೆ
ಮತ್ತೆ ಕಿರಾಣಿ ಶಾಪ್ ತೆಗಿಬೇಕಂತ ನಾನು ಬಹಳ ವರ್ಷದಿಂದ ಆಲೋಚನೆ ಮಾಡಿದೆ. ಆ ಹಣವನ್ನ ಬಂದಿರುವಂತ ನಾನು ಒಂದು ಸೇವ್ ಮಾಡಿ ಅದರಿಂದ ಒಂದು ಚಿಕ್ಕದಾಗಿ ಒಂದು ಅಂಗಡಿಯನ್ನು ತೆಗೆದಕ್ಕಾಗಿ ಅದು ಗ್ಯಾರಂಟಿ ಯೋಜನೆ ನನಗೆ ಹೆಲ್ಪ್ ಮಾಡಿದೆ. ಅದಕ್ಕಾಗಿ ನಾನು ಯಾವಾಗಲೂ ಚಿರಋಣಿ ಆಗಿದ್ದೆ.